ನಮಸ್ಕಾರ ಸರ್. ತಾವು ನಮ್ಮ ತರಬೇತಿ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಇಲ್ಲಿಯ ಒಂದು ಚಟುವಟಿಕೆ ಬಗ್ಗೆ ಮಾಹಿತಿ ಕೇಳಿದ್ದಕ್ಕಾಗಿ ಭಾಳ ಧನ್ಯವಾದಗಳು. ತಾವು ಈಗಾಗಲೇ ತಿಳಿದಂತೆ ಈ ತರಬೇತಿ ಕೇಂದ್ರ ರೈತರಿಗಾಗಿ ಇರುವಂಥ ತರಬೇತಿ ಕೇಂದ್ರ. ರೈತರ ಜ್ಞಾನಾರ್ಜನೆಯನ್ನು, ಅವರ ಒಂದು ತಾಂತ್ರಿಕ ಮಾಹಿತಿಯನ್ನು ಅಪ್ಗ್ರೇಡ್ ಅಂದರೆ ಹೆಚ್ಚಿಸಲು, ಅದರಿಂದ ಅವರ ಆರ್ಥಿಕ ಸಬಲೀಕರಣ ಮಾಡಲು ಇರುವಂಥ ಸರ್ಕಾರದ ಪಶುಪಾಲನಾ ಇಲಾಖೆ ಜಿಲ್ಲಾ ಮಟ್ಟದ ತರಬೇತಿ ಕೇಂದ್ರ. ಇಲ್ಲಿ ನಿರಂತರವಾಗಿ ತರಬೇತಿಗಳು ನಡೀತಾ ಇರ್ತಾವೆ. ಈ ತಿಂಗಳ ಅವಧಿಯಲ್ಲಿ ನಮ್ಮ ಜನವರಿ 2026ರಲ್ಲಿ ತರಬೇತಿಗಳ ಬಗ್ಗೆ ಹೇಳಬೇಕಂದ್ರೆ, ನಾವು 19-20ಕ್ಕೆ ಆಧುನಿಕ ಕೋಳಿ ಸಾಗಾಣಿಕೆ ತರಬೇತಿಯನ್ನು ಇಟ್ಟುಕೊಂಡಿದ್ದೀವಿ. ಇದು ಕುಕ್ಕುಟ ಉದ್ಯಮದ ಬಹುದೊಡ್ಡ ಉದ್ಯಮ ಭಾರತ ದೇಶದ್ದು. ಹೀಗಾಗಿ ಈ ಕೋಳಿ ಸಾಗಾಣಿಕೆಯಲ್ಲಿ ನಾವು ಭಾಳ ದೊಡ್ಡ ದಾಪುಗಾಲನ್ನು ಹಾಕ್ತಾಯಿದ್ದೀವಿ. ಆದ್ದರಿಂದ ಆಸಕ್ತರಿರುವಂಥ ರೈತರು ಕುಕ್ಕುಟದ ಬಗ್ಗೆ ಮಾಹಿತಿಯನ್ನು ಪಡೆಯಲು ಹಾಗೂ ಅವುಗಳನ್ನು ತತ್ತೆ ಕೋಳಿಗಳನ್ನ ಹೇಗೆ ಸಾಕಬೇಕು, ಮಾಂಸದ ಕೋಳಿಗಳನ್ನ ಹೆಂಗೆ ಸಾಕಬೇಕು, ಹಾಗೂ ಕೋಳಿಗಳ ರೋಗಗಳೇನು, ಅವುಗಳ ಮನೆಗಳೇನು, ಅವುಗಳ ಮಾರಾಟದ ವ್ಯವಸ್ಥೆಯನ್ನು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ತಜ್ಞ ವೈದ್ಯರು ತಿಳಿಸ್ತಾರೆ. ಆಸಕ್ತ ರೈತರು ಬರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೇ ನಾವು 27-28ಕ್ಕೆ ಹಂದಿ ತರಬೇತಿಯು ಸಹಿತ ಭಾಳ ರೈತರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡುವಂಥ ಒಂದು ತರಬೇತಿ. ನಮ್ಮ ಒಂದು ಮೊದಲಿನ ಕಲ್ಪನೆಯನ್ನು ಅಳಕಿಸಿ ಈ ವರಾಹ ಅಂತೇಳಿ ನಾವು ಹೇಳ್ತೀವಿ, ಹಂದಿ ಸಾಗಾಣಿಕೆಯನ್ನು ಹೇಗೆ ಆಧುನಿಕವಾಗಿ ಒಂದು ಮನೆಯಲ್ಲಿ ನಾವು ಸಾಕ್ಬೋದು, ಅದಕ್ಕೆ ಶುದ್ಧವಾದ ಆಹಾರ ಹೇಗೆ ಕೊಡ್ಬೋದು, ಅದಕ್ಕೆ ಶುದ್ಧವಾದ ನೀರನ್ನು ಹೆಂಗೆ ಕೊಡ್ಬೋದು, ಅವುಗಳ ಬೆಳವಣಿಗೆ ಬಗ್ಗೆ ಹೆಂಗೆ, ಅದರ ಮಾರುಕಟ್ಟೆ ಹೆಂಗೆ, ಅದರ ರೋಗಗಳೇನು, ಇದರ ಬಗ್ಗೆ ಸಮಗ್ರವಾಗಿ ಇದಕ್ಕೆ ಸಂಬಂಧಪಟ್ಟ ತಜ್ಞರು ಬಂದು ಪಾಠ ಮಾಡ್ತಾರೆ. ಅದಕ್ಕಾಗಿ ಈ ಹಂದಿ ತರಬೇತಿಗೆ ಆಸಕ್ತ ರೈತರು ಬರಲಿ ಅಂತ ಕೇಳ್ತಾ ಇದ್ದೀವಿ. ಹಾಗೆ ಇನ್ನೊಂದು ಬಹಳ ಅತಿ ಮುಖ್ಯವಾದದ್ದು ಕುರಿ ಮತ್ತು ಮೇಕೆ ತರಬೇತಿ. ಇದು ಸಹಿತ 29-30ಕ್ಕೆ ನಾವು ಇದೇ ತಿಂಗಳು ಜನವರಿಯಲ್ಲಿ ಇಟ್ಕೊಂಡಿದ್ದೀವಿ. ಇದು ಕುರಿ ಮತ್ತು ಮೇಕೆ ಇದು ಬಹಳ ದೊಡ್ಡ ಉದ್ಯಮ. ನಮ್ಮ ರೈತರಿಗೆ ಬರಗಾಲದಲ್ಲಿ ಬಹಳವಾಗಿ ಎತ್ತಿ ಹಿಡಿಯುವಂಥ ಒಂದು ಉಪಕಸುಬು, ಬಡವರ ಕಾಮಧೇನು ಕಸುಬು ಅಂತಲೇ ಹೇಳ್ತಾರೆ. ಆದ್ದರಿಂದ ಈ ಕುರಿ ಸಾಗಾಣಿಕೆ ಬಗ್ಗೆ ಆಸಕ್ತ ರೈತರು ಬಂದು ಇಲ್ಲಿರುವಂಥ ಸೌಲಭ್ಯಗಳೇನು, ಹೇಗೆ ಸಾಕಬೇಕು, ಅದರಿಂದ ಮಾರಾಟಗಳನ್ನ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತರಬೇತಿಯನ್ನು ನೀಡ್ತೀವಿ. ಇವೆಲ್ಲ ತರಬೇತಿಗಳು ಜನವರಿ 26ರ ತಿಂಗಳಲ್ಲಿ ನಡೀತಾ ಇರ್ತವೆ. ಆದ್ದರಿಂದ ಆಸಕ್ತ ರೈತರು ಈ ತರಬೇತಿಗಳಿಗೆ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿ ತರಬೇತಿಯನ್ನು ಪಡೆದು ತಮ್ಮ ಆರ್ಥಿಕತೆಯನ್ನು ಸಬಲೀಕರಣಗೊಳಿಸಿಕೊಳ್ಳಲು ನಾನು ಕೇಳ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು ಸರ್.